ಹೌದು, ನೀವು 3 ಜನ ತಜ್ಞರನ್ನ ಇವತ್ತು ನಾವು ಸ್ಟುಡಿಯೋದಲ್ಲಿ ಇಬ್ಬರನ್ನ ಮತ್ತೆ ಲೈವಿಂದ ಒಬ್ಬರನ್ನ ಕರೆಸ್ತಾ ಇದ್ದೀವಿ. ನಾನು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ ಅಂದರೆ ನಿಮ್ಮ ವಿರುದ್ಧವಾಗಿ ಕೇಳ್ತಾ ಇದ್ದೀನಿ ಅಂತಲ್ಲ, ಪಬ್ಲಿಕ್ಕಲ್ಲಿ ಏನಿದೆ ಒಪಿನಿಯನ್ ಅದನ್ನು ತೆಗೆದು ನಿಮ್ಮ ಗಮನಕ್ಕೆ ಹಾಕ್ತಾ ಇದ್ದೇನೆ. ವನ್ಯಜೀವಿ ಸಂರಕ್ಷಣೆ ಅಂತ ಬಂದಾಗ ಕಾಡು, ಕಾಡಿನ ಸಂಪತ್ತು, ಕಾಡಿನ ಪ್ರಾಣಿಗಳನ್ನ ಉಳಿಸ್ಬೇಕು, ನಿಜ. ಹೊರಗಿನವ್ರು ಯಾರು ಅಥವಾ ಜನರು ಅದರೊಳಗೆ ಎಂಟ್ರಿ ಕೊಡಬಾರ್ದು, ಅದು ಕೂಡ ನಿಜ. ಹೌದು, ಒಳಗೆ ಹೋದ್ರು, ಕಾಡಿನ ಸಂಪತ್ತು ಲೂಟಿ ಮಾಡೋಕೋ ಅಥವಾ ಬೇಟೆ ಆಡೋಕೋ ಹೋದ್ರು, ಅದು ದೊಡ್ಡ ತಪ್ಪು. ಹಂಗಂದು ಮಾತ್ರಕ್ಕೆ ಜೀವ ತೆಗೆಯುವ ಹಕ್ಕು ಅವ್ರಿಗಿದೆಯಾ? ಈ ಪ್ರಶ್ನೆ ಬರುತ್ತೆ. ಹೌದು ಮೇಡಮ್, ಇವಾಗ ನಾವೊಂದು ರಿಸರ್ವ್ ಫಾರೆಸ್ಟ್ ಅಂತ ಏನಕ್ಕೆ ರಿಸರ್ವ್ ಮಾಡ್ತೀವಿ? ಇಲ್ಲಿ ಮಾನವ ಮತ್ತು ಪ್ರಾಣಿಗಳ ಸಂಗ್ರಹ ಅಂದರೆ ಒಂದು ಕಲೆಕ್ಷನ್ಸ್ ತುಂಬ ಇದಾಗುತ್ತೆ. ಹೌದು, ಈ ರೀತಿ ಇದ್ದಾಗ ರಿಸರ್ವ್ ಫಾರೆಸ್ಟ್ ಅಂತ ನಾವು ಯಾಕೆ ಕನ್ಸಿಡರ್ ಮಾಡ್ತೀವಿ? ಗ್ರಾಮಸ್ಥರಿಗೆ ಪ್ರತಿಯೊಂದು ಪ್ರೋಟೋಕಾಲು ಅವ್ರಿಗೂ ಗೊತ್ತಿರುತ್ತೆ. ಇದು ನಾವು ಒಂದು ಬಫರ್ ಝೋನಿಂದ ನೆಕ್ಸ್ಟ್ ರಿಸರ್ವ್ ಫಾರೆಸ್ಟ್ ಇದ್ರೊಳಗೆ ಹೋಗಬೇಕು, ಇದ್ರೊಳಗೆ ಹೋಗಬಾರ್ದು ಅನ್ನೋದು ಪ್ರತಿಯೊಂದು ಇದಿರುತ್ತೆ. ಇವ್ರುಗಳಿಗೆ ಇವಾಗ ಒಂದು ಫಾರೆಸ್ಟ್ ಒಳಗಡೆ ಇದು ನಡೆದಿರೋ ಎನ್ಕೌಂಟರ್, ಇವಾಗ ಎಲ್ಲರೂ ನಾವು ಹೇಳ್ತಾ ಇರೋದು ಇದೇ ಇನ್ಸಿಡೆಂಟ್ ನೋಡಿ. ಇವಾಗ ಯಾವುದೋ ಒಂದು ಜಾಗದಲ್ಲಿ ಕರ್ಫ್ಯೂ ಹಾಕ್ತಾರೆ, ಕರ್ಫ್ಯೂ ಹಾಕಿದ್ಮೇಲೆ ಆ ಜಾಗಕ್ಕೆ 144 ಸೆಕ್ಷನ್ ಹಾಕಿರ್ತಾರೆ. ಆ ಜಾಗದಲ್ಲಿ 144 ಸೆಕ್ಷನ್ ಏನಕ್ಕೋಸ್ಕರ ಹಾಕಿರ್ತಾರೆ? ಏನಕ್ಕೆ ಆ ಸೆಕ್ಷನ್ನ ಜಾರಿ ಮಾಡಿರ್ತೀವಿ? ಇಲ್ಲಿ ಯಾರು ಬಂದು ಯಾವುದೇ ಥರದ ತೊಂದರೆ ಕೊಡಬಾರ್ದು, ಇಲ್ಲಾಂದರೆ ಇಲ್ಲಿ ಸ್ಪಾಟ್ ಶೂಟ್ಔಟ್ ಆಗುತ್ತೆ ಅಂತ ಗೊತ್ತಿರುತ್ತೆ. ಇವತ್ತು ಒಂದು ರಿಸರ್ವ್ ಫಾರೆಸ್ಟ್ ಅಂತ ಕನ್ಸಿಡರ್ ಮಾಡಿದ್ಮೇಲೆ ಒಬ್ಬ ವ್ಯಕ್ತಿ ಒಂದು ವೆಪನ್ ಎತ್ಕೊಂಡು ಅಲ್ಲಿ ಜಿಂಕೆನೇ ಹಿಡಿಯೋಕ್ಕೆ ಹೋದ್ನೋ, ಇಲ್ಲ ಅಲ್ಲಿ ಜಿಂಕೆ ಮಾಂಸ ಸಿಕ್ಕಿರೋದು ದೃಢವಾಗಿ ಎಲ್ಲನೂ ಸಿಕ್ಕಿದೆ. ಇವಾಗ ಅಲ್ಲಿ ಅರಣ್ಯ ಇಲಾಖೆಯವರು ಪ್ರತಿಯೊಂದನ್ನು ಅಲ್ಲಿ ಸಾಕ್ಷಿ ಸಮೇತವಾಗಿ ಇದು ಮಾಡಿದ್ದಾರೆ. ಮತ್ತೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಅಲ್ಲಿನ ಫಾರೆಸ್ಟ್ ಸಿಬ್ಬಂದಿ ವಾರ್ನಿಂಗ್ ಮಾಡಿದ್ದಾರೆ, ಗಾಳಿಯಲ್ಲಿ ಗುಂಡಾರಿಸಿದ್ದಾರೆ. ಅವರು ಅದನ್ನೂ ಕೇಳದೆ ಇವತ್ತು ಫಸ್ಟ್ ಆಫ್ ಆಲ್ ನಾವು ಅವ್ರನ್ನ ತಿಳ್ಕೊಬೇಕಾಗಿರೋದು ಅವರು ನಿಜವಾದ ರೈತರ ಇಲ್ವಾ ಅಂತ. ಮತ್ತು ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದಾರೆ ತಮಿಳ್ನವರು ಅಂತ. ಇವ್ರು ಎಷ್ಟು ವರ್ಷ ಆಯ್ತು ಬಂದು ನಮ್ಮ ಚಾಮರಾಜನಗರಕ್ಕೆ ಬಂದು ನೆಲೆಸಿ? ಅವರ ಮೂಲ ಭಾಷೆ ತಮಿಳುನಾಡಿಗರು ಅಲ್ಲ ಮೇಡಮ್. ಇಲ್ಲಿ ಹೇಳ್ತಾ ಇದ್ದೀನಿ ತಿಳ್ಕೊಳ್ಳಿ, ಒಂದು ತಮಿಳು ಭಾಷಿಕರು ಓಕೆ, ಜಾತಿನ ತರ್ತಾ ಇದ್ದಾರೆ, ಭಾಷೆಯನ್ನ ತರ್ತಾ ಇದ್ದಾರೆ. ಅದು ರಾಜಕೀಯ ಇವತ್ತಿನ ರಾಜಕೀಯ ತಿರುವುಗಳು ಆಗ್ತಾ ಇರೋದು. ಮೇಡಮ್ ನಾನು ಅಂದರೆ ಅಲ್ಲಲ್ಲ, ಒಂದ್ ದಿವಸ ಇನ್ನೊಂದು ಹೇಳ್ತೀನಿ. ಇವಾಗ ನಾನು ಒಬ್ಬ ಸಾಮಾನ್ಯ ಪ್ರಜೆ, ನಾನು ನಾಳೆ ದಿವಸ ಬಂದೂಕ್ ಎತ್ಕೊಂಡು ಕಾಡೊಳಗೆ ಹೋಗ್ತೀನಿ, ನನ್ಗೆ ಇಷ್ಟ ಬಂದಿದ್ದು ನಾನು ಮಾಡ್ತೀನಿ. ಹಂಗಾರೆ ಏನಕ್ಕೆ ಅರಣ್ಯ ಕಾಯ್ದೆ ಇರೋದು? ಏನಕ್ಕೋಸ್ಕರ ಅರಣ್ಯ ಕಾಯ್ದೆ ಮಾಡಿದ್ದು? ಇವತ್ತಿಂದ ಅಲ್ಲ ಮೇಡಮ್, ಇದು ನಾನು ಪ್ರತಿ ವರ್ಷ ಇದೇ ಮಲೆ ಮಹದೇಶ್ವರನ ಬೆಟ್ಟದಲ್ಲಿ ನಾವು ಸತತವಾಗಿ ಶಿವರಾತ್ರಿ ಜಾತ್ರಾ ಮಹೋತ್ಸವದಲ್ಲಿ ಕೆಳಗಿನ ತಳಬೇಟದನ್ನ ದೇವಸ್ಥಾನದವರೆಗೂ ನಮ್ಮ ಒಂದು ವಾಲಂಟಿಯರಿಂಗ್ ನಡೆಯುತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ. ಏನಕ್ಕೆ ಅಲ್ಲಿ ಪ್ಲಾಸ್ಟಿಕ್ ಹಾಕ್ಬಾರ್ದು, ಇದಾಕ್ಬಾರ್ದು ಅಂದ್ಬಿಟ್ಟು ಇದೇ 2 ವರ್ಷದಿಂದ ದೀಪಾವಳಿ ಸಮಯದಲ್ಲಿ ನಾವು ರಂಗಸ್ವಾಮಿ ಹತ್ರ 1 ನಿಮಿಷ ಅಲ್ಲಿಗೆ ಬರ್ತಿದೆ. ಕಾಡುಗಳ್ಳರ ಅಲ್ವಾ? ನಮಗ್ ಕಾಡುಗಳ್ಳರದಲ್ಲ, ರೈತರ ಅಲ್ವಾ? ಅದು ಬೇಡ, ಆಯ್ತು. ಆಯ್ತು, ಕಾಡುಗಳ್ಳರು ಅಂತಾನೆ ಮೇಡಮ್. ಇವಾಗ ಅದೇ ಜಾಗದಲ್ಲಿ ವನ್ಯಜೀವಿ ಅಟ್ಯಾಕ್ ಮಾಡೋಕು, ವನ್ಯಜೀವಿಯನ್ನ ಸಂರಕ್ಷಣೆ ಮಾಡೋರು ಅಟ್ಯಾಕ್ ಮಾಡೋಕು ವ್ಯತ್ಯಾಸ ತುಂಬಾ ಇದೆ. ಗೊತ್ತು ಮೇಡಮ್, ಗೊತ್ತು ಇದೆ. ಇವ್ರಿಗೆ ಆರ್ಮ್ಸ್ ಆಕ್ಟ್ ಇರೋದೇನಕ್ಕೆ? ನೀನು ನಿನ್ನ ಸ್ವಂತ ರೈತ ಜಮೀನಿನಲ್ಲಿ ನಿನ್ಗೊಂದು ವೆಪನ್ ಅಂತ ಕೊಟ್ಟಿರ್ತಾರೆ. ಇವಾಗ ಎಕ್ಸಾಂಪಲ್ ನೋಡಿ, ನಾವು ಬನ್ನೇರಘಟ್ಟದಲ್ಲಿರೋದು ನಮ್ಮ ಮಾವನ್ಗೊಂದು ವೆಪನ್ ಅಂತ ಕೊಟ್ಟಿದ್ದಾರೆ. ಏನಕ್ಕೆ? ನಮ್ಮ ಮೇಲೆ ಬಂದಾಗ ಆತ್ಮರಕ್ಷಣೆಗೋಸ್ಕರ ನಮ್ಮ ಒಂದು ಮನೆ ಹತ್ರ ಅದಕ್ಕೆ ನಾವು ಯೂಸ್ ಮಾಡೋದಕ್ಕೆ ಅಂತ. ನೀನ್ ಯಾರು ವೆಪನ್ ಎತ್ಕೊಂಡು ಕಾಡೊಳಗೆ ಹೋಗೋದಕ್ಕೆ ಯಾರು ಅಧಿಕಾರ ಕೊಟ್ಟರು ನಿನಗೆ? ಒಬ್ಬ ಸಾಮಾನ್ಯ ವ್ಯಕ್ತಿ ಹೆಂಗ್ ಹೋದ? ಇದೇ ಇನ್ಸಿಡೆಂಟ್ಸು ಇವತ್ತಿಂದ ಅಲ್ಲ, ವೀರಪ್ಪನಿರುವಾಗಿಂದನೂ ಇದೇ ಇದು ಚಾಮರಾಜನಗರದಲ್ಲಿ ಸುತ್ತಮುತ್ತ ಮಹದೇಶ್ವರನ ಬೆಟ್ಟದಲ್ಲಿ ಇವತ್ತವರೆಗೂ ಇದೇ ಕನ್ಫ್ಯೂಷನ್ ಅಲ್ಲಿ ಪ್ರತಿಯೊಬ್ಬ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ಚಾಲೆಂಜ್ ಆಗಿರೋದು. ಪ್ರತಿಯೊಬ್ಬ ACF ಇಂದ ಹಿಡಿದು DCF ಇಂದ ಹಿಡಿದು ಪ್ರತಿಯೊಬ್ಬ ಅರಣ್ಯ ಇಲಾಖೆಯಿಂದ ಮತ್ತು ಅಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೆ ಇವತ್ತು ಕನ್ಫ್ಯೂಷನ್ ಆಗ್ತಾ ಇರೋದು ಇದೇನೆ. ಯಾಕಂದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ಗ್ರಾಮಸ್ಥರು ಸ್ಪಂದಿಸೋದಿಲ್ಲ. ಇದೇ ಶ್ರೀನಿವಾಸ್ ಅವರ ನಮ್ಮ DCF ಶ್ರೀನಿವಾಸ್ ಅವರ ಒಂದು ಹತ್ಯಾಕಾಂಡದ ನಾವು ನೋಡಿದಾಗ ವೀರಪ್ಪನ್ ಯಾವ ರೀತಿ ಕೊಂದ, ಇವತ್ತು ಎಷ್ಟು ಜನ ಅವ್ರ ಬಗ್ಗೆ ಮಾತಾಡ್ತಾರೆ. ಇವತ್ತು ಒಂದು ಗ್ರಾಮದಲ್ಲಿ ಅವ್ರದ್ದೊಂದು ಶಿಲೆ ಇಟ್ಟಿದ್ದಾರೆ ಅಂದ್ರೆ ಆತ ಮಾಡಿರೋದು ಒಳ್ಳೆ ಕೆಲ್ಸಕ್ಕೆ ತಾನೆ. ಇವತ್ತು ಅದೇ ಜನ ಇಂಥ 3 ಜನರಿಗೆ ರಾಜಕೀಯ ಲೇಪನ ಕಟ್ಟಿ ಅದೇನ ಅವ್ರೇನಾದ್ರು ಅವರು ಹೊನ್ನೂರಲ್ಲಿ ಶೂಟ್ ಮಾಡಿದ್ರ? ಅರಣ್ಯದೊಳಗೆ ಶೂಟ್ ಮಾಡಿರೋದು. ಹಂಗಾರೆ ನಾಳೆ ದಿವಸ ನಮ್ಮ ವನ್ಯಜೀವಿ ಪ್ರಾಣಿಗಳಿಗೆ ಏನ್ ರಕ್ಷಣೆ ಇದೆ? ಇವ್ರು ಇದೇ ತರ ಮಾಡ್ತಾ ಬರ್ತಿದ್ರೆ ಇವತ್ತು ಎಲ್ಲಾ ಪಕ್ಷದವ್ರು ಇದ್ರ ಬಗ್ಗೆ ಮಾತಾಡ್ತಿರಲ್ಲ, ಮನುಷ್ಯನ ಹಕ್ಕು ಬಗ್ಗೆ ಮಾತಾಡ್ತಿರಲ್ಲ, ಪ್ರಾಣಿಗಳ ಹಕ್ಕು ಬಗ್ಗೆ ಯಾರು ಮಾತಾಡ್ತಾ ಇದ್ದಾರೆ? ಸತ್ತಂತ ಪ್ರಾಣಿಗೆ ಯಾರು ಇವತ್ತು ನ್ಯಾಯ ಕೊಡ್ತಾ ಇದ್ದಾರೆ? ಇವತ್ತು ಇದೇ ರೀತಿ ನಾಶ ಮಾಡ್ಕೊಳ್ತಾ ಹೋದ್ರೆ ಮೇಡಮ್ ಇಡೀ ಕರ್ನಾಟಕದಾದ್ಯಂತ ಪ್ರಾಣಿಗಳ ಸಂಖ್ಯೆಯಲ್ಲಿ ಇವತ್ತು ನಾವು ಎಷ್ಟು ಮಟ್ಟಿಗೆ ಕೆಳಕ್ಕೆ ಹೋಗ್ತಾ ಇದೀವಿ ಅಂದ್ರೆ, ಬೇರೆ ರಾಜ್ಯಗಳ ಕಂಪೇರ್ ಮಾಡಿದ್ರೆ ಆನೆಗಳ ಸಂಖ್ಯೆಯಲ್ಲಿ ನಂಬರ್ 1 ನಾವು ಕರ್ನಾಟಕ ಇದ್ದೀವಿ, ಚಿರತೆಗಳ ಸಂಖ್ಯೆಯಲ್ಲಿ ನಂಬರ್ 1 ಕರ್ನಾಟಕ ನಾವೇ ಇದ್ದೀವಿ, ಹುಲಿಗಳ ಸಂಖ್ಯೆಯಲ್ಲಿ 2ನೇ ಸ್ಥಾನ ಇದೆ. ಇವತ್ತು ಅಂತ ವನ್ಯಜೀವಿಗಳನ್ನ ಇಟ್ಕೊಂಡು
ಒಂದು ಕಾಡನ್ನ ಸಂರಕ್ಷಣೆ ಮಾಡಿಕೊಂಡು ಒಂದು ಕಾಡನ್ನ ಉಳಿಸ್ಕೊಳ್ಳೋ ಒಂದು ರೀತಿನಲ್ಲಿ ಇವತ್ತು ಅರಣ್ಯದಲ್ಲಿ ಒಂದು ಕಾರ್ಯಾಚರಣೆ ನಡೆದ್ರೆ, ಈ ರೀತಿ ಒಂದು ಎನ್ಕೌಂಟರ್ ಆದ್ರೆ ಇವತ್ತು ಜನ ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ ಹೊರತು ಪ್ರಾಣಿಗಳ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? Yes, ಪ್ರಾಣಿಗಳ ಸಾವಿನ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಬರ್ತೀನಿ.